ಐಪಿಎಲ್ ನಿಂದ ಸನ್ರೈಸರ್ಸ್ ಹೈದರಾಬಾದ್ ಅನ್ನ ಬ್ಯಾನ್ ಮಾಡಿ ಈ ತರದೊಂದು ಕೂಗು ಈಗ ಕೇಳಿ ಬರ್ತಾ ಇದೆ. ಒಂದು ಕ್ಯಾಂಪೇನ್ ಶುರುವಾಗ್ತಾ ಇದೆ. ಇದಕ್ಕೇನ್ ಕಾರಣ ಅಂತ ನಾನು ಹೇಳ್ತೀನಿ. ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವ. ನಿನ್ನೆ 100 ಟೂರ್ನಮೆಂಟ್ ನ ಒಂದು ಆಕ್ಷನ್ ಪ್ರಾಸೆಸ್ ನಡೆಯಿತು. ಈ ಆಕ್ಷನ್ ನಲ್ಲಿ ಒಬ್ಬ ಆಟಗಾರನನ್ನ ಖರೀದಿ ಮಾಡಿರೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. For business and personal promotions, please contact 9686376663. ಮೊದಲಿಗೆ 100 ಟೂರ್ನಮೆಂಟ್ ಬಗ್ಗೆ ಹೇಳ್ತೀನಿ. ಈ ಟೂರ್ನಮೆಂಟ್ ಏನಿದೆ 12 ಜುಲೈಗೆ ಆರಂಭ ಆಗುತ್ತೆ. ಅಂದ್ರೆ ಐಪಿಎಲ್ ಎಲ್ಲ ಮುಗಿದ ಮೇಲೆ ಶುರುವಾಗುತ್ತೆ 16ನೇ ಆಗಸ್ಟ್ ವರೆಗೆ. ಒಂದು ಆಲ್ಮೋಸ್ಟ್ ಒಂದು 8 ಟೀಮ್ಗಳು ಪಾಲ್ಗೊಳ್ತವೆ. ಅದರಲ್ಲಿ ಬರ್ಮಿಂಗ್ಹ್ಯಾಮ್ ಫೆನಿಕ್ಸ್, ಲಂಡನ್ ಸ್ಪಿರಿಟ್, ಮ್ಯಾಂಚೆಸ್ಟರ್ ಸೂಪರ್ ಜಾಯಿಂಟ್ಸ್, ಎಂಐ ಲಂಡನ್, ಸದರ್ನ್ ಬ್ರೇವ್, ಸನ್ರೈಸರ್ಸ್ ಲೀಡ್ಸ್, ಟ್ರೆಂಟ್ ರಾಕೆಟ್ಸ್, ವೆಲ್ಸ್ ಫಿಶ್ ಇವರಿಷ್ಟು 8 ಟೀಮ್ ಇದೆ. ಆದ್ರೆ ನಿನ್ನೆ ಪಾಕಿಸ್ತಾನದ ಅಬ್ರಾರ್ ಅಹ್ಮದ್, ಸೊ ಆತನನ್ನ ನಮ್ಮ ಭಾರತದ ಸನ್ರೈಸರ್ಸ್ ಲೀಡ್ಸ್ ಅಂದ್ರೆ ಕಾವ್ಯ ಮಾರನ್, ಸನ್ ಟಿವಿ ಅವರ ಕಲಾನಿಧಿ ಮಾರನ್ ಅವರ ಪುತ್ರಿ ಕಾವ್ಯ ಮಾರನ್ ಬಿಡ್ ಮಾಡಿದ್ರು ಸುಮಾರು 190K ಯೂರೋಗೆ. ಅಂದ್ರೆ ಭಾರತದ ಹಣದಲ್ಲಿ ಒಂದು 2.3 ಕೋಟಿ ಅಥವಾ 2.4 ಕೋಟಿ ಅಷ್ಟು ಬರುತ್ತೆ. ಆದ್ರೆ ಈಗ ಪ್ರಶ್ನೆ ಏನು ಅಂತಂದ್ರೆ, ಸನ್ರೈಸರ್ಸ್ಗೆ ಒಬ್ಬ ಪಾಕಿಸ್ತಾನದ ಆಟಗಾರನ ಅಗತ್ಯ ಏನಿತ್ತು? ಫಾರ್ ದ ಫಸ್ಟ್ ಟೈಮ್ 100ನ ಟೂರ್ನಮೆಂಟ್ನ ಹಿಸ್ಟ್ರಿಯಲ್ಲೇ ಇಂಡಿಯನ್ ಓನ್ ಫ್ರಾಂಚೈಸಿ ಒಬ್ಬ ಪಾಕಿಸ್ತಾನದ ಪ್ಲೇಯರ್ನ ಖರೀದಿ ಮಾಡ್ತಾ ಇರೋದು. ಸೊ ಹಾಗಾಗಿ ಐಪಿಎಲ್ ನಲ್ಲಿ ಸನ್ರೈಸರ್ಸ್ ಅನ್ನ ಎಲ್ಲರೂ ಕೂಡ ಬ್ಯಾನ್ ಮಾಡಿ ಅಂತ ಈಗ ಆಕ್ರೋಶ ಎದುರಾಗಿದೆ. ಯಾಕೆ ಪಿಕ್ ಮಾಡಿದ್ರು ಅಂತಂದ್ರೆ, ಆದಿಲ್ ರಶೀದ್ ಕೂಡ ಆಪ್ಷನ್ ಅಲ್ಲಿ ಇದ್ರು. ಒಬ್ಬ ಲೆಗ್ ಸ್ಪಿನ್ನರ್ ಬೇಕಾಗಿತ್ತು ಸನ್ರೈಸರ್ಸ್ಗೆ. ರಶೀದ್ ಯಾವಾಗ ಮಿಸ್ ಔಟ್ ಆದ್ರೋ ಇವರು ಬೇಕೇ ಬೇಕು ಅಂತ ಅಬ್ರಾರ್ ಅಹ್ಮದ್ ಅವ್ರಿಗೆ ಬೆನ್ನಿಂದ ಬಿತ್ತು. ಆದ್ರೆ ಎಷ್ಟು ಮಟ್ಟಿಗೆ ಅಂತಂದ್ರೆ, ಟ್ರೆಂಟ್ ಅವರು ಕೂಡ ಈ ಕಡೆ ಟ್ರೆಂಟ್ ರಾಕೆಟ್ಸ್ ಏನಿದ್ದಾರೆ ಅವರು ಕೂಡ ಈ ಒಂದು ಬಿಡ್ಡಿಂಗ್ ನಲ್ಲಿ ಇದ್ರು. ಟ್ರೆಂಟ್ ರಾಕೆಟ್ಸ್ ಅವರು. ಸೊ ಆದ್ರೆ ಅವರನ್ನ ಕೂಡ ಅಗ್ರೆಸಿವ್ ಆಗಿ ಬಿಡ್ ಮಾಡಿ ಅಬ್ರಾರ್ ಅಹ್ಮದ್ ಅವ್ರನ್ನ ಪಿಕ್ ಮಾಡುತ್ತೆ ಸನ್ರೈಸರ್ಸ್ ಟೀಮ್. ಸೊ ಈ ಅಬ್ರಾರ್ ಅಹ್ಮದ್ ಯಾಕೆ ಬೇಡ ಅಂತಂದ್ರೆ, ಒಂದು ಈತ ಪಾಕಿಸ್ತಾನಿ ಅನ್ನೊಂದು ವಿಚಾರ, ಎರಡನೇದಾಗಿ ಈತ ಒಂದಷ್ಟು ಮಾಕ್ ಮಾಡಿದಾನೆ. ಇಂಡಿಯನ್ ಬ್ಯಾಟ್ಸ್ಮನ್ಗಳನ್ನ ಔಟ್ ಮಾಡಿದಾಗ ಕುತ್ತಿಗೆಯಲ್ಲಿ ಆಕ್ಷನ್ ಮಾಡೋದು ನಡಿ ಅಂತ. ಇನ್ನೊಂದ್ ಕಡೆ ಈ ರಂಜಾನ್ ಆದ್ಮೇಲೆ ನಾನೊಂದು ಟೀ ಕುಡಿತಾ ಇದ್ದೀನಿ, ದಿ ಬೆಸ್ಟ್ ಟೀ ಅನ್ನೋ ರೀತಿಯಾಗಿ ಮಾಕ್ ಮಾಡೋದು. ಟೀ ಕಪ್ ಕುಡಿಯೋದು ಗೊತ್ತಲ್ಲ ನಿಮ್ಗೆ, ಹೇಗೆ ಇಂಡಿಯಾದವ್ರನ್ನ ಮಾಕ್ ಮಾಡ್ತಾರೆ ಅಂತ. ಅದನ್ನ ಆತ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ತಮಾಷೆ ಮಾಡಿದ್ದ ಅನ್ನೋದು. ಸೊ ಹಾಗಾಗಿ ಈಗ ಸನ್ರೈಸರ್ಸ್ ಒಂದು ಆತನನ್ನ ಡ್ರಾಪ್ ಮಾಡಬೇಕು. ಟೀಮಿಂದ ನೀವು ಬಿಡ್ ಮಾಡಿರೋದನ್ನ ತೆಗೀರಿ. ಇಲ್ಲ ಅಂತಂದ್ರೆ ನಿಮ್ಮನ್ನ ಬ್ಯಾನ್ ಮಾಡಬೇಕಾಗುತ್ತೆ. ಅದು ಬ್ಯಾನ್ ಮಾಡಲಿ, ಐಪಿಎಲ್ ನಲ್ಲಿ ಅವ್ರು ಆಡೋದು ಬೇಡ ಅಂತ. ಸೊ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಎರಡನೇ ವಿಚಾರ, ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಸ್ತಫಿಜೂರ್ ಅವ್ರನ್ನ ಬಿಡ್ ಮಾಡಿ ಪಿಕ್ ಮಾಡಿತ್ತು 9.20 ಕೋಟಿಗೆ. ಸೊ ಆಗ್ಲೂ ಕೂಡ ಇದೇ ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಯಿತು. ಬಾಂಗ್ಲಾದೇಶದ ಪ್ಲೇಯರ್ಗಳನ್ನ, ಬಾಂಗ್ಲಾದೇಶ ಇತ್ತೀಚಿನ ತಿಂಗಳುಗಳಲ್ಲಿ ನೋಡಿದಿರ ಹೇಗೆ ನಡ್ಸ್ಕೊಳ್ತಾ ಇದೆ. ಹಿಂದೂ ದೇವಾಲಯಗಳನ್ನಲ್ಲಿ ಧ್ವಂಸ ಮಾಡೋದು, ಅಟ್ಯಾಕ್ ಮಾಡೋದು, ಜೀವಂತವಾಗಿ ಒಬ್ಬ ಯುವಕನನ್ನ ಸುಡ್ಲಾಯಿತು. ಸೊ ಹಾಗಾಗಿ ಮುಸ್ತಫಿಜೂರ್ನನ್ನ ಹೇಗೆ ಇವರು ಡ್ರಾಪ್ ಮಾಡಿದ್ರು, 9.25 ಕೋಟಿಗೆ ಬಿಡ್ ಮಾಡಿದಂತ ಮುಸ್ತಫಿಜೂರ್. ಇನ್ನೊಂದ್ ಕಡೆ ಪಾಕಿಸ್ತಾನದಂತೂ ಚಾನ್ಸೇ ಇಲ್ಲ. ಸೊ ಪಾಕಿಸ್ತಾನ ಇಂಡಿಯಾದಲ್ಲಿ ಬಂದು ವರ್ಲ್ಡ್ ಕಪ್ ಆಡೋಕೆ ರೆಡಿ ಇರಲಿಲ್ಲ, ಇಂಡಿಯಾ ಜೊತೆ ಆಡೋಕೆ ರೆಡಿ ಇರಲಿಲ್ಲ. ಅದಾದ್ಮೇಲೆ ಕೊನೆಯದಾಗಿ ಬಾಲ ಮುದುರ್ಕೊಂಡು ಬಂದ್ರು, ಶ್ರೀಲಂಕಾದಲ್ಲಿ ನಾವು ಆಡ್ತೀವಿ ಅಂತ ಒಂದಷ್ಟು ನಕರಗಳನ್ನು ಮಾಡಿ. ಏಷ್ಯಾ ಕಪ್ ಗೆದ್ದಾಗ ಏಷ್ಯಾ ಕಪ್ಪನ್ನೇ ಕೊಡ್ಲಿಲ್ಲ. ಇದುವರೆಗೂ ಏಷ್ಯಾ ಕಪ್ ಎಲ್ಲಿದೆ ಏನೋ ಅನ್ನೋದೊಂದು ಡೀಟೇಲೇ ಇಲ್ಲ ಅದ್ರ ಬಗ್ಗೆ. ಆ ಥರದ್ದೊಂದು ರಾಷ್ಟ್ರ ಇದು. ಸೊ ಹಾಗಾಗಿ ಇವ್ರ ಜೊತೆ ಫಸ್ಟ್ ಆಫ್ ಆಲ್ ಕ್ರಿಕೆಟ್ ಆಡೋದೇ ನಾವು ಆಡಬಾರದು ಅನ್ನೋದೇ ಇದೆ. ಆಪರೇಷನ್ ಸಿಂಧೂರ್ ಆದ್ಮೇಲೆ, ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ. ಆದ್ರೆ ಒಬ್ಬ ಅಲ್ಲಿನ ಪ್ಲೇಯರ್ನ ನೀವು ಖರೀದಿ ಮಾಡ್ತೀರ, ಅದು ಕೂಡ ಯಾರೊಬ್ಬ ಜೆಂಟಲ್ಮೆನ್ ಪ್ಲೇಯರಾ ಅಲ್ಲ, ನಕ್ರ ಮಾಡುವಂತ ಒಬ್ಬ ಸ್ಪಿನ್ನರ್. ಇವನಿಲ್ದೆ ಬೌಲರ್ ಇಲ್ವಾ ಅನ್ನೋದು ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ತನ್ನ T20 ರೆಕಾರ್ಡ್ ಅನ್ನ ನೋಡಿದ್ರೆ ಅದು 38 T20 ಆಡಿದಾನೆ ಇವನು, 56 ವಿಕೆಟ್ಸ್ ಇದೆ. ಒಂದು ಬೆಸ್ಟ್ ಥಿಂಗ್ ಏನಂತಂದ್ರೆ, ಎಕಾನಮಿ ಒಂದು 6.56 ಹತ್ರ ಇದೆ, ಅದೊಂದು ಬೆಸ್ಟ್. ಅದನ್ನ ಬಿಟ್ರೆ ಇವನ್ಕಿಂತ ಒಳ್ಳೆ ಬೌಲರ್ ಏನು ಆಪ್ಷನ್ ಸಿಗಲ್ಲ ಅಂತಿಲ್ಲ. ಕಾವ್ಯ ಮಾರನ್ ಇಂಥ ಡಿಸಿಷನ್ ತಗೊಂಡಿದ್ದು ಯಾಕೆ? ನೀವು ಕಮೆಂಟ್ ಮಾಡಿ. ಏನ್ ಮಾಡಬೇಕು? ಕಾವ್ಯ ಮಾರನ್ ಡಿಸಿಷನ್ ಕರೆಕ್ಟಾ, ಇಲ್ಲ ಟೀಮ್ನ ಕಾಂಬಿನೇಷನ್ ಪ್ರಕಾರ ಅವ್ರಿಗೆ ಬೇರೆ ವಿಧಿ ಇಲ್ಲ, ಪಿಕ್ ಮಾಡಲೇಬೇಕಾಗಿತ್ತು ಅಂತ ನೀವೇನಾದ್ರೂ ಅಭಿಪ್ರಾಯ ಪಡ್ತೀರಾ, ಅಥವಾ ಕೂಡಲೇ ಕಿತ್ತು ಬಿಸಾಕ್ಬೇಕಾ ಆ ಪ್ಲೇಯರ್ನ, ಅಥವಾ ಬ್ಯಾನ್ ಮಾಡಬೇಕಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಅಂತ ಟ್ರೆಂಡಿಂಗ್ ಟಾಪಿಕ್ ಆಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.